ನಮ್ಮ ಕೇಂದ್ರದ ಹಣಕಾಸಿನ ಮಂತ್ರಿ ಇದೇ ರಾಜ್ಯದಿಂದ ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿರ್ತಕ್ಕಂಥವ್ರು, ಕರ್ನಾಟಕದಿಂದ ರಾಜ್ಯಸಭಾ ಮೆಂಬರ್ ಆಗಿರ್ತಕ್ಕಂಥವ್ರು. ಅವರು ಈ 11,495 ಕೋಟಿ ರೂಪಾಯಿನ ಕೊಡ್ಲಿಕ್ಕೆ ತಿರಸ್ಕಾರ ಮಾಡಿದ್ರು. ಆದರೆ ಪಾರ್ಲಿಮೆಂಟ್ ನಲ್ಲಿ ಉತ್ತರ ಹೇಳ್ತಾರೆ, ನಾನು ಕೇಂದ್ರ ಸಚಿವೆಯಾಗಿ, ಹಣಕಾಸಿನ ಮಂತ್ರಿಯಾಗಿ, ಕೇಂದ್ರದ ಹಣಕಾಸಿನ ಆಯೋಗ ಕೊಟ್ಟಿರ್ತಕ್ಕಂಥ ವರದಿ ಅದೇ ಅಂತಿಮ, ನಾನು ಇಂಟರ್ಫಿಯರ್ ಆಗಲ್ಲ, ಮಧ್ಯಪ್ರವೇಶ ಮಾಡಲ್ಲ. ಅಮ್ಮ ನಿರ್ಮಲಾ ಸೀತಾರಾಮನ್ ಅವರೇ, ಯಾಕಮ್ಮ ಸುಳ್ಳು ಹೇಳ್ತೀಯಾ? ಈ ರಾಜ್ಯಕ್ಕೆ ಸುಳ್ಳು ಹೇಳ್ತಾ ಇದ್ದೀರಮ್ಮ. ಆಗಿದ್ರೆ ಇಂಟರ್ಫಿಯರ್ ಆಗಿಲ್ಲ ಅಂದ್ರೆ ನೀವು 11,495 ಕೋಟಿ ಕೊಡಕ್ಕಾಗಲ್ಲ ಅಂತೇಳಿ ಯಾಕೆ ತಿರಸ್ಕಾರ ಮಾಡಿದ್ರಿ? ಇದು ಮಧ್ಯಪ್ರವೇಶ ಅಲ್ವಾ? ಇದು ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? 25 ಜನ ಎಂಪಿಗಳು ಧರಣ ಕೂತಿದ್ದಾರೆ ಪಾರ್ಲಿಮೆಂಟ್ ನಲ್ಲಿ. ನಿರ್ಮಲಾ ಸೀತಾರಾಮನ್ ಮನೆ ಮುಂದೆ ಧರಣ ಕೂತಿದ್ದಾರೆ, ನರೇಂದ್ರ ಮೋದಿ ಅವರ ಮನೆ ಮುಂದೆ ಧರಣ ಕೂತಿದ್ದಾರೆ. ನಮಗೆ ಹಣ ಬರ್ತಿತ್ತು, ಅನ್ಯಾಯ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಈ ಬಾಯಿ ಬಿಡದೇದವರಿಗೆ, ಈ ಬಾಯಿ ಇಲ್ಲದವರಿಗೆ ಯಾವ ಕಾರಣಕ್ಕೂ ಕೂಡ ಮತ್ತೆ ಲೋಕಸಭೆಗೆ ಕಳಿಸ್ತಕ್ಕಂಥ ತೀರ್ಮಾನವನ್ನ ಹಾವೇರಿ ಜಿಲ್ಲೆಯ ಜನ, ಹಾವೇರಿ ಲೋಕಸಭಾ ಕ್ಷೇತ್ರದ ಜನ ಮಾಡಬಾರದು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಕೂಡುದು. ಯಾಕೆ ಹೋಗ್ಬೇಕು? ಯಾವ ಪುರುಷಾರ್ಥಕ್ಕೆ ಹೋಗ್ಬೇಕು? ಲೋಕಸಭೆಗೆ ನ್ಯಾಯ ಕೇಳಕ್ಕಾಗದೆ ಮೇಲೆ ಅನ್ಯಾಯ ಆಗಿದೆ ಅಂತ ಹೇಳಕ್ಕೆ ಶಕ್ತಿ ಹೇಳಲಿಕ್ಕೆ ಧೈರ್ಯ ಇದೆ ಮೇಲೆ ಇವು ಲೋಕಸಭೆಗೆ ಹೋಗಬಾರದು. ಅದನ್ನ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಹೇಳ್ತಾ ಇದ್ದೀನಿ ನಾನು. ಡೆಲ್ಲಿನಲ್ಲೂ ಪ್ರತಿಭಟನೆ ಮಾಡೋದು, ಇಡೀ ದೇಶದ ಗಮನವನ್ನ, ಇಡೀ ದೇಶದ ಜನರ ಗಮನವನ್ನ ಸೆಳೀತಕ್ಕಂಥ ಪ್ರಯತ್ನವನ್ನು ಮಾಡೋದು. ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ಯಾವ ಸರ್ಕಾರವೂ ಕೂಡ ಮಾಡಿರಲಿಲ್ಲ, ಅದನ್ನು ನಮ್ಮ ಸರ್ಕಾರ ಮಾಡ್ತು ಅಂತಕ್ಕಂಥದ್ದನ್ನು ತಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. 16ನೇ ಹಣಕಾಸಿನ ಆಯೋಗ ಈಗ ರಚನೆಯಾಗಿದೆ. ಅದರ ಮುಂದೆ ಸಮರ್ಥವಾಗಿ ವಾದ ಮಂಡಿಸ್ತಕ್ಕಂಥ ಜೊತೆಗೆ ಸೆಸ್ ಮತ್ತು ಸರ್ಚಾರ್ಜ್ ಅದು ಕಲೆಕ್ಟ್ ಮಾಡ್ತಾರೆ. 14-15ರಲ್ಲಿ ಇಡೀ ದೇಶದಲ್ಲಿ ಸೆಸ್ ಕಲೆಕ್ಟ್ ಆಗ್ತಾ ಇದ್ದದ್ದು 1,40,000 ಕೋಟಿ. ಇವತ್ತು ಈ ವರ್ಷ ಸೆಸ್ ಕಲೆಕ್ಟ್ ಆಗಿರ್ತಕ್ಕಂಥ ಸರ್ಚಾರ್ಜ್ ಕಲೆಕ್ಟ್ ಆಗಿರ್ತಕ್ಕಂಥದ್ದು 5,52,000 ಕೋಟಿ. 5,52,000 ಕೋಟಿ. ಇದರಲ್ಲಿ ಕೇಂದ್ರ ಸರ್ಕಾರ ನಮಗೇನು ಮೂರು ಕಾಸು ಕೊಡಲ್ಲ. ಇದು ಕೇಳಬೇಕು ಬೇಡ? ಈ 16ನೇ ಹಣಕಾಸಿನ ಆಯೋಗ ಬಂದಾಗ ಇದರಲ್ಲೂ ಪಾಲ್ಗೊಳ್ಳಬೇಕು. ಕನಿಷ್ಠ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ನಲ್ಲಿ 50% ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಬೆಂಬಲ ಬೇಕು, ನಮ್ಮ ಶಕ್ತಿಯನ್ನು ಕೊಡಬೇಕು. ಆ ಶಕ್ತಿಯನ್ನ ನೀವು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕೊಟ್ಟರೆ ನಾವು ಆಗಿರ್ತಕ್ಕಂಥ ಅನ್ಯಾಯವನ್ನ ಕೇಂದ್ರ ಸರ್ಕಾರದಿಂದ ಸರಿಪಡಿಸತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಬೆಂಬಲ ಕೊಡ್ತೀರಿ ಅಲ್ವಾ? ಆಶೀರ್ವಾದ ಮಾಡ್ತೀರಿ ಅಲ್ವಾ? ದಯಮಾಡಿ ನಿಮ್ಮ ಆಶೀರ್ವಾದ ಇರಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್
ಕನ್ನಡ ಆಪ್ ಡೌನ್ಲೋಡ್ ಮಾಡಿ.